ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ. ತಿಂಡಿನೂ ಹಾಗೆ ತಿಂತಾರೆ ಅಂತೀನಿ. ಪಾಪ ದಿವ್ಸಕ್ಕೆ 20 ಮಾತ್ರೆ ತಗೋತಾರೆ, ಆದ್ರೂ ಗಾಯನೇ ವಾಸಿ ಆಗಿಲ್ಲ. ಯಾವಾಗ್ಲೂ ಗೌರಿ ಹೆಸರು ಹೇಳ್ಕೊಂಡು ನರಳ್ತಾನೇ ಇರ್ತಾರೆ. ನಂದಿನಿ, ಅದು ಇಂಗ್ಲಿಷ್ ಔಷಧಿಗೆ ವಾಸಿ ಆಗೋದಲ್ಲ, ನಾಟಿ ಔಷಧಿಗೇನೆ ಅದು ವಾಸಿ ಆಗೋದು. ಪಾಪ ನಿಮ್ಮತ್ತೆ ನಮ್ಮ ಮನೆಗೆ ಬಂದು ಸುಟ್ಕೊಂಡಿದ್ದಕ್ಕೆ ನಾನು ಔಷಧಿ ಮಾಡಿಕೊಡ್ತೀನಿ. ತಗೊಂಡೋಗಿ ಹಚ್ಚು. ಚಿಟ್ಕಿ ಹೊಡೆಯೋದ್ರಲ್ಲಿ ಗಾಯ ವಾಸಿ ಆಗಬೇಕು. 1 ನಿಮಿಷ ಇರು, ಬರ್ತೀನಿ. ಅಭಿಷೇಕ್ ಕೆಲ್ಸಕ್ಕೆ ಹೋಗಿದ್ದಮ್ಮ? ಹಾ ಅಂತೆ ಹೋಗಿದ್ದಾರೆ. ನಿಮ್ ತಂದೆಯವರು ಹುಷಾರಾಗಿದ್ದಾರಾ? ಹುಷಾರಾಗಿ. ಏನಿದು ಅಜ್ಜಿಗೆ ಮಾಡೋದು ಬೇರೆ ಕ್ಯಾಮೆನೇ ಇಲ್ವಾ? ಹಿಂಗಾರ ಹಾಳಾಗೋಗ್ಲಿ ಅನ್ನೋದು ಬಿಟ್ಬಿಟ್ಟು ಔಷಧಿ ಬೇರೆ ಕೊಡ್ತಾರಂತೆ. ಬಾಂಡ್, ಜೇಮ್ಸ್ ಬಾಂಡ್. ಇದೇ ಸರಿ, ಗಾಯ ವಾಸನೆ ಆಗ್ಬಾರ್ದು, ಉಜ್ಜಿ ಹತ್ಕೋಬೇಕು. ಮಾಡ್ತೀನಿ. ಔಷಧಿ ಬೇಕಾ? ಮಾಡ್ತೀನಿ. ಗೌರಿ, ಏನ್ ಮಾಡ್ತಿದ್ಯಮ್ಮ? ಅದು ಅತ್ತೆ, ಸಾಂಬಾರ್ಗೆ ಮಸಾಲೆ ತಯಾರಿ ಮಾಡ್ತಿದ್ದೆ. ನಂದಿನಿ ಬಂದಿದ್ದಾಳೆ, ಅವಳಿಗೊಂದ್ ಸ್ವಲ್ಪ ತಿಂಡಿ ಹಾಕೊಡ್ತೀನಿ. ಗೌರಿ, ಇದು ತಗೊಂಡೋಗಿ ನಂದಿನಿ ಕೊಡು. ಪಕ್ಕದ ಮನೆ ರಾಧಮ್ಮ ಔಷಧಿ ಕೇಳಿದ್ದಾರೆ, ಅವ್ರು ಒಂದ್ ಸ್ವಲ್ಪ ಕೊಟ್ಟು ಬರ್ತೀನಿ. ಅರೆ ಅಜ್ಜಿ, ನಾನು ಅದನ್ನೇ ಕೇಳವ ಅಂತ ಬರ್ತಿದ್ದೆ. ನೀವ್ ಹೇಳಿದ್ದು ಒಳ್ಳೇದೇ ಆಯ್ತು ಬಿಡಿ. ಕೊಡಿ ಕೊಡಿ ಕೊಡಿ, ನಾನು ಕೊಡ್ತೀನಿ. ಅಂದ್ರೆ ಸುಶೀಲಾ ಅವ್ರಿಗೆ ಬೆಂಕಿ ಇಟ್ಟು ತೆಪ್ ಮಾಡಿದ್ದು ನಾನೇ ಅಲ್ವಾ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳವ ಅಂತ ನನ್ನ ಕಡೆಯಿಂದನೂ ಹೊಸಿ ಅಳಿಲ್ ಸೇವೆ ಇರ್ಲಿ ಅಂತ ಸಹಾಯ ಮಾಡವ ಅಂತ ಬಂದೆ. ಕೊಡಿ ಅಜ್ಜಿ, ನೀವು ಹೋಗಿ. ಅದೇನೋ ರಾಧಮ್ಮನ ಮನೆಗೆ ಹೋಗ್ಬೇಕು ಅಂತಿದ್ರಲ್ಲ, ಹೋಗ್ಬನ್ನಿ.
ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿ